Fortis BGS Hospital has achieved a major milestone by successfully completing 1,000 kidney transplants, strengthening its role in advanced renal care. To mark the achievement on World Kidney Day, the hospital organized the Renal Warrior League, a sports event where more than 150 kidney donors and transplant recipients participated, celebrating life after transplantation. Hospital doctors said the milestone reflects the dedication of the transplant team and the trust of patients, while also highlighting the importance of organ donation awareness and advanced kidney care. ಮಾಡಲ ರೆಡಿನಾ ಓಕೆನಾ ರೆಡಿನಾ ನಮಸ್ಕಾರ ಎಲ್ಲ ಪತ್ರಕರ್ತಿ ಸಿಬ್ಬಂದಿಗಳಿಗೆ. ನಾನು ರವಿ ಬಗ್ಲಿ, ಕ್ಲಿನಿಕಲ್ಸ್ ಫೋರ್ಟೀಸ್ BGS ಹಾಸ್ಪಿಟಲ್ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ವರ್ಲ್ಡ್ ಕಿಡ್ನಿ ಡೇ ಅರಿವು ಮೂಡಿಸೋಗೋಸ್ಕರ ನಮ್ಮ ಜೊತೆ ಡಾಕ್ಟರ್ ಅನಿಲ್ ಸರು, ಹೂ ಇಸ್ ಎ ಸೀನಿಯರ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟು, ಡಾಕ್ಟರ್ ನರೇಂದ್ರ ಸರು, ಸೀನಿಯರ್ ಯೂರೋಲಜಿಸ್ಟು ನಮ್ಮೊಟ್ಟಿಗೆ ಇದ್ದಾರೆ. ಅವರು ವರ್ಲ್ಡ್ ಕಿಡ್ನಿಯ ಬಗ್ಗೆ ಸ್ವಲ್ಪ ಅದರ ಬಗ್ಗೆ ಅರಿವನ್ನು ಮತ್ತು ಅದರ ಬಗ್ಗೆ ಮೆಸೇಜನ್ನು ಕೊಡ್ತಾರೆ. ಸರ್ ಪ್ಲೀಸ್. ನಾನು ಡಾಕ್ಟರ್ ಅನಿಲ್ ಕುಮಾರ್ ಬೇಟಿ ಅಂತ ಹೇಳಿ, ನಾನು BGS ಕ್ಲಿನಿಕಲ್ಸ್ ಹಾಸ್ಪಿಟಲ್ ಫೋರ್ಟಿಸ್ ನೆಟ್ವರ್ಕ್ ಹಾಸ್ಪಿಟಲ್ ಚೀಫ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟು. ನಾನು ಸುಮಾರು 2007ರಿಂದನೂ ನಾನು ಈ ಹಾಸ್ಪಿಟ್ಲಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಈ ದಿನದ ವಿಶೇಷವೇನೆಂದರೆ ವರ್ಲ್ಡ್ ಕಿಡ್ನಿ ಡೇ. ಇದು ಪ್ರತಿ ವರ್ಷ ನಾವು 2ನೇ ಗುರುವಾರ ಮಾರ್ಚ್ ತಿಂಗಳಲ್ಲಿ ನಾವು ಈ ಒಂದು ದಿನನ ಸೆಲೆಬ್ರೇಟ್ ಮಾಡ್ತೀವಿ. ಮುಖ್ಯ ಉದ್ದೇಶ ಏನಂದರೆ ಜನಸಾಮಾನ್ಯರಲ್ಲಿ ಒಂದು ಕಿಡ್ನಿ ಕಾಯಿಲೆಯ ಬಗ್ಗೆ ಒಂದು ಅರಿವು ಮೂಡಿಸೋಕ್ಕೋಸ್ಕರ, ಅದನ್ನ ಹೇಗೆ ತಡೆಗಟ್ಟುವುದು ಅನ್ನೋದಕ್ಕೋಸ್ಕರ ನಾವು ಈ ಒಂದು ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವತ್ತಿನ ದಿವಸ ಇನ್ನೊಂದು ವಿಶೇಷ ಏನಂದರೆ ನಾವು 1000 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಮ್ಮ ಹಾಸ್ಪಿಟ್ಲಲ್ಲಿ ಮುಗಿಸಿದ್ವಿ. ಅದರಲ್ಲಿ ನಾವು ಎಲ್ಲ ರೀತಿಯಾದ ಒಂದು ಟ್ರಾನ್ಸ್ಪ್ಲಾಂಟ್ಸು, ಕಿಡ್ನಿ ABO ಇನ್ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ಸು, ಸ್ವ್ಯಾಬ್ ಟ್ರಾನ್ಸ್ಪ್ಲಾಂಟ್ಸು, ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ಸು ಮತ್ತು ABO ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ಸು ಮಾಡ್ತೀವಿ. ಸೊ ಇದು ಟ್ರಾನ್ಸ್ಪ್ಲಾಂಟ್ಸು ಅಲ್ಲದೆ ನಾವು ನಮ್ಮಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ಡಯಾಲಿಸಿಸ್ ಸೌಕರ್ಯನೂ ಕೂಡ ಇದೆ. ಎಲ್ಲ ಥರದ ಡಯಾಲಿಸಿಸ್ ಫೆಸಿಲಿಟೀಸು ನಮ್ಮಲ್ಲಿ ಇದೆ. ಸೊ ಮುಖ್ಯವಾಗಿ ನಾವು ಇವೆಲ್ಲ ಟರ್ಷರಿ ಟ್ರೀಟ್ಮೆಂಟು. ಸೊ ನಾವು ಬೇಸಿಕ್ಕಾಗಿ ನಾವು ಈಗ ಈ ಕಿಡ್ನಿ ಕಾಯಿಲೆ ಬರೋದನ್ನೇ ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ, ಸೊ ಈ ಈ ದಿನದಂದು ನಾವು ಅದ್ರ ಬಗ್ಗೆ ಅರಿವು ಮಾಡೋಕ್ಕೋಸ್ಕರ ನಾವು ಕೆಲವೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಸೊ ಇದೆರಡು ಮಾತು ಹೇಳಿ ನಾವು ಧನ್ಯವಾದಗಳು. ಕಿಡ್ನಿ ಡಿಸೀಸ್ ಅಂತಂದರೆ ಹಲವಾರು ಇರುತ್ತೆ. ಅದು ಕಿಡ್ನಿ ಫೇಲಿಯರ್ ಒಂದೇ ಅಲ್ಲ. ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಅಥವಾ ಕಿಡ್ನಿ ಕೆಲಸ ಮಾಡೋದು, ಕಿಡ್ನಿ ಫಂಕ್ಷನ್ ಕಡಿಮೆ, ಅದರಲ್ಲೂ ಕೂಡ 2 ರೀತಿಯಾದ ಕಿಡ್ನಿ ಫೇಲಿಯರ್ ಇದೆ. ಒಂದು ತಾತ್ಕಾಲಿಕವಾಗಿ ಕಿಡ್ನಿ ಫೇಲಿಯರ್ ಆಗ್ಬೋದು, ಇನ್ನೊಂದು ಪರ್ಮನೆಂಟ್ ಆಗಿ ಕಿಡ್ನಿ ಫೇಲಿಯರ್. ತಾತ್ಕಾಲಿಕವಾಗಿ ಕಿಡ್ನಿ ಫೇಲಿಯರ್ ಯಾವಾಗ ಆಗುತ್ತೆ ಅಂದರೆ ನಾವೇನಾದರೂ ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ಸ್ ಮೆಡಿಕೇಶನ್ಸು, ಅಥವಾ ತುಂಬ ಡಿಹೈಡ್ರೇಷನ್ನು, ವಾಂತಿ ಭೇದಿ ಆದಾಗ, ಅಥವಾ ಏನಾದರೂ ವೈರಲ್ ಫೀವರು, ಡೆಂಗು ಫೀವರು, ಚಿಕನ್ ಗುನ್ಯಾ, ಮಲೇರಿಯಾ ಜ್ವರ, ಅವಾಗ ತಾತ್ಕಾಲಿಕವಾಗಿ ಕಿಡ್ನಿ ಫಂಕ್ಷನ್ಸು ಸ್ವಲ್ಪ ಡಿಟೇರೇಟ್ ಆಗುತ್ತೆ. ಒಂದೊಂದ್ಸಲಿ ಡಯಾಲಿಸಿಸ್ ಕೂಡ ಅವಶ್ಯಕತೆ ಬರ್ಬೋದು. ಬಟ್ ಅದಕ್ಕೆ ತಕ್ಕನಾಗಿ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಮುಖ್ಯವಾಗಿ ಬರುವಂಥದ್ದು ಲೈಫ್ ಸ್ಟೈಲ್ ಡಿಸೀಸಸ್ಸು. ಅದು ಡಯಾಬಿಟಿಸು, ಬ್ಲಡ್ ಪ್ರೆಷರು ಇರೋಂಥ ಕಾಯಿಲೆಗಳಲ್ಲಿ ಇಲ್ಲಿ ಹಂತವಾಗಿ ಆ ಕಿಡ್ನಿ ಪ್ರೋಗ್ರೆಷನ್ ಫೇಲ್ ಆಗುತ್ತೆ. ಅದು 5 ಸ್ಟೇಜ್ಗಳಿದೆ. ಆ ಕೊನೆ ಸ್ಟೇಜಿಗೆ ಬಂದಾಗ ಆ ವ್ಯಕ್ತಿಗೆ ಡಯಾಲಿಸಿಸು ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಎರಡೇ ಆಗುತ್ತೆ. ಸೊ ಈ ಕಿಡ್ನಿ ಕಾಯಿಲೆ ಅನ್ನೋದನ್ನ ಹೇಗೆ ನಾವು ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ತಡೆಗಟ್ಬೋದು ಅಂತಂದರೆ, ನಮ್ಮಲ್ಲಿ ಡಯಾಬಿಟಿಸು, ಬ್ಲಡ್ ಪ್ರೆಷರ್ ಇರೋಂಥ ರೋಗಿಗಳು, ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕಿಡ್ನಿ ಕಾಯಿಲೆ ಇದ್ದರೆ, ಅಥವಾ ನಮ್ಮ ವಯಸ್ಸು 40 ವರ್ಷ ಆಗಿದೆ, 2 ಸಿಂಪಲ್ ಟೆಸ್ಟು. ಅದು ಯೂರಿನ್ ಒಂದು ರೂಟೀನ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಇನ್ನೊಂದು ಒಂದು ಬ್ಲಡ್ದು ಸೀರಮ್ ಕ್ರಿಯಾಟಿನ್ ಅಂತ ಹೇಳಿ. ಈ 2 ಟೆಸ್ಟು ಸಿಂಪಲ್, ಹೆಚ್ಚು ಖರ್ಚು ಬರಲ್ಲ. ಈ 2 ಟೆಸ್ಟ್ ಮಾಡೋದ್ರಿಂದ ಒಂದು 40 ವರ್ಷ ಆದ ವ್ಯಕ್ತಿ, ಅಥವಾ ಡಯಾಬಿಟಿಸ್ ಇರೋಂಥ ವ್ಯಕ್ತಿ, ಅಥವಾ ಬ್ಲಡ್ ಪ್ರೆಷರ್ ಇರೋಂಥ ವ್ಯಕ್ತಿ, ನಾವು ಭಾಳ ಒಂದು ಅರ್ಲಿ ಸ್ಟೇಜಸಲ್ಲೇ ಇದನ್ನ ನಾವು ಡಿಟೆಕ್ಟ್ ಮಾಡಿದರೆ, ಅದನ್ನ ತುಂಬ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಅದನ್ನ ರಿವರ್ಸು ಕೂಡ ನಾವು ಮಾಡ್ಬೋದು. ಸೊ ಹಾಗಾಗಿ ಕಿಡ್ನಿ ಕಾಯಿಲೆ ಅಂದ್ಕೊಂಡ್ರೆ ಭಯಪಡೋದು ಅನ್ನೋದಕ್ಕಿಂತ, ನಮಗೇನಾದರೂ ಆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ನಾವು ಅದನ್ನ ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ಜಾಸ್ತಿ ಒಂದು ಮಾಹಿತಿ ತಿಳ್ಕೊಂಡು, ಸೊ ಅದನ್ನ ನಾವು ಅರ್ಲಿ ಸ್ಟೇಜಸಲ್ಲೇ ಟ್ಯಾಕಲ್ ಮಾಡಿದರೆ ನಾವು ಈ ಕಾಯಿಲೆನ ನಾವು ಸಾಕಷ್ಟು ಮಟ್ಟಿಗೆ ಇದನ್ನ ತಡೆಗಟ್ಬೋದು ಅಂತ ಅನ್ಸುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ನರೇಂದ್ರ ಅಂತ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಸರ್ಜನ್ನು. ಕಳೆದ 15 ವರ್ಷದಿಂದ ನಾನು ಇಲ್ಲಿ BGS ಕ್ಲಿನಿಕಲ್ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ
ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಈ ದಿನದ ವಿಶೇಷ ಅಂತಂದರೆ ವರ್ಲ್ಡ್ ಕಿಡ್ನಿ ಡೇ. ಅದ್ರಲ್ಲಿ ಏನಂತಂದರೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ಜನಗಳಿಗೆ. ಸೊ ಹೇಗೆ ಏನೇನು ಕಾಯಿಲೆಗಳಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಅದನ್ನು ಹೇಗೆ ನಾವು ತಡೆಗಟ್ಟಬಹುದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಆಲ್ವೇಸ್ ಸೊ ದೆರ್ ಆರ್ ಪ್ರಿವೆಂಟಬಲ್ ಕಾಸ್ ಇರುತ್ತೆ. ಸೊ ಈಗಿನ ನಾವು ಹೋಲಿಸ್ಕೊಂಡ್ರೆ ಕಿಡ್ನಿ ಕಂಪೇರ್ ಟು ದಿ ಲಾಸ್ಟ್ 15-20 ಇಯರ್ಸ್ ಕಂಪೇರ್ ಮಾಡಿದ್ರೆ ಈಗಿನ ಡಿಕೇಡಲ್ಲಿ ಸೊ ಕಿಡ್ನಿ ಸಮಸ್ಯೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಎಲ್ಲರೂ ಬೇಗ ಅಂದರೆ ಸ್ಟ್ರೆಸ್ಫುಲ್ ಲೈಫು, ಅದರಿಂದ ಏನಾಗುತ್ತೆ ಡಯಾಬಿಟೀಸು ಮತ್ತು ಹೈಪರ್ ಟೆನ್ಷನ್ ಬರುತ್ತೆ ಮತ್ತು ಒಬೇಸಿಟಿ ಇರುತ್ತೆ. ಸೊ ಇದೇ ಕಾಮನೆಸ್ಟ್ ಇಂಡಿಯಾದಲ್ಲಿ ಕಾಮನೆಸ್ಟ್ ಕಾಸ್ ಆಫ್ ಕಿಡ್ನಿ ಫೇಲ್ಯೂರ್ ಅಂದರೆ ಡಯಾಬಿಟೀಸು ಮತ್ತು ಹೈಪರ್ ಟೆನ್ಷನ್. ಸೊ ನಾವು ಮಿತವಾದ ವ್ಯಾಯಾಮ ಮಾಡೋದು, ಮತ್ತು ನಾವು ಫುಡ್ಡಲ್ಲಿ ಸಾಲ್ಟು ರಿಸ್ಟ್ರಿಕ್ಷನ್ನು ಮತ್ತು ಅಡಿಕ್ವೇಟ್ ವಾಟರ್ ಇಂಟೇಕ್ ಅಂತ ಹೇಳ್ತೀವಿ. ಅರೌಂಡ್ 8 to 10 ಗ್ಲಾಸಸ್ ಆಫ್ ವಾಟರ್ ಇಂಟೇಕ್. ಮತ್ತು ಅತಿಯಾದ ಈಗ ಪೇನ್ ಕಿಲ್ಲರ್ ಮಾತ್ರೆಗಳು ಡಾಕ್ಟರ್ ಕನ್ಸಲ್ಟ್ ಮಾಡ್ದೇ ತೊಗೊಳ್ಳೋಂಥದ್ದು. ಸೊ ಇಂಥದ್ದೆಲ್ಲ ನಾವು ತಡೆಗಟ್ಟಿದ್ರೆ ಮತ್ತು ನಾವು ಮತ್ತು ಕಿಡ್ನಿ ಕಾಯಿಲೆಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಕಿಡ್ನಿ ಕಾಯಿಲೆ ಒಂದು ಸತಿ ನಾನು ಬಂದಾಗ ಏನಾಗುತ್ತೆ ಅಂದರೆ ಜನಗಳಿಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಅವರು ಏನಪ್ಪ ಆಯಿತು, ನಮ್ಮದು ಜೀವನನೇ ಮುಗಿದೋಯ್ತಾ, ಆ ಥರ ಅವ್ರಿಗೆ ಸುಮಾರು ಇದು ಕಾಡುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ನಾವು ಈ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಸೊ ಕಿಡ್ನಿ ಫೇಲ್ಯೂರ್ ಆದ ಕೂಡಲೇ ಅವರು ಡಾಕ್ಟರ್ ಹತ್ರ ಬರ್ತಾರೆ. ಬಂದ ಮೇಲೆ ಏನು ಮಾಡ್ತಾರೆ, ಅವ್ರಿಗೆ ಸಮಾಧಾನ ಆಗಲ್ಲ, ಸುಮಾರು ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ತಾರೆ. ಸೊ ಕೊನೆಗೆ ಏನು ಮಾಡ್ತಾರೆ, ಅವರು ಈ ಕ್ವಾಕ್ ಹತ್ರನೂ ಹೋಗ್ತಾರೆ. ಕ್ವಾಕ್ ಹತ್ರ ಸುಮಾರು ಅದು ಆರ್ಟಿಕಲ್ ಕೆಲವು ಕಡೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಮ್ಮ ಹತ್ರ ಬಂದರೆ ಈ ಚೂರ್ಣ ತೊಗೊಂಡ್ರೆ ಕಿಡ್ನಿ ಕಾಯಿಲೆ ವಾಸಿ ಆಗುತ್ತೆ, ಕ್ರಿಯಾಟಿನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಕಿಡ್ನಿನೇ ಸ್ಟ್ರಿಂಕ್ ಆಗಿಬಿಡುತ್ತೆ. ಯಾವುದೇ ಥರ ಚೂರ್ಣ ತಗೊಳ್ಳೋದಾಗಲಿ ಏನಿರಲ್ಲ. ಅಲ್ಲಿ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಅವರು ಅಲ್ಲಿ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಅವು ಮರ್ಕ್ಯುರಿ, ಕ್ರೋಮಿಯಮು, ಲೆಡ್ಡು, ಈ ಥರ ಹೆವಿ ಮೆಟಲ್ಸ್ ಕೊಟ್ಟಾಗ ಅದೇನಾಗುತ್ತೆ, ಕೆಲವು ಟೆಂಪ್ರವರಿಯಾಗಿ ಅದು ಕಿಡ್ನಿ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಸ್ವಲ್ಪ ಯೂರಿನ್ ಥರ ಪಾಸ್ ಆಗ್ತಾ ಇರುತ್ತೆ ಅದು. ಬಟ್ ಅದು ಟಾಕ್ಸಿಕ್ ಮೆಟೀರಿಯಲ್ ಕ್ಲಿಯರ್ ಆಗಲ್ಲ. ಮತ್ತು ಅದೇ ಮೆಟಲ್ಸ್ ಏನಾಗುತ್ತೆ ಅಂತ ಹೋಗಿ ಬೋನ್ ಮೇಲೆ, ನರುಗಳ ಮೇಲೆ, ಕಣ್ಣು ಮೇಲೆ, ಹೃದಯದ ಮೇಲೆಲ್ಲ ಕುತ್ಕೊಂಡು ಮತ್ತು ಡ್ಯಾಮೇಜ್ ಸ್ಟಾರ್ಟ್ ಮಾಡಿಸ್ಕೊಂಡು ಆಮೇಲೆ ಏನು ಮಾಡ್ತಾರೆ, ಅವರು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನ ಕಳ್ಕೊಂಡು ಮತ್ತೆ ನಮ್ಮ ಆರೋಗ್ಯನೂ ಕೆಡಿಸ್ಕೊಂಡು ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ನಾನು ಹೇಳೋದಂತ ಹೇಳಿದ್ರೆ, ಒಂದು ಸತಿ ಈಗ ಇದರ ಟ್ರೀಟಬಲ್ ಕಾಸ್ ಇರುತ್ತೆ ಕಿಡ್ನಿ ಕೇಸ್ಗಳಿಗೆ, ಡಾಕ್ಟರ್ ಅನಿಲ್ ಅವ್ರು ಹೇಳ್ದಂಗೆ. ಅದನ್ನು ನಮ್ಮ ಹತ್ರ ಮೊದಲೇ ಡಾಕ್ಟರ್ ಪರಿಣಿತ ವೈದ್ಯರನ್ನ ಭೇಟಿ ಮಾಡಿ ಅವರು ತಿಳ್ಕೊಂಡ್ರೆ ಅದು ರಿವರ್ಸ್ ಮಾಡ್ಬೋದು ಕೆಲವು ಕಾಯಿಲೆಗಳನ್ನ. ಕ್ರಾನಿಕ್ ಕಿಡ್ನಿ ಡಿಸೀಸ್, ಇನ್ಸ್ಟೆಂಟ್ ಡಿಸೀಸ್ ಅಂತ ಹೇಳ್ತೀವಿ, ಅದು ರಿವರ್ಸ್ ಮಾಡಲಿಕ್ಕೆ ಯಾವುದೇ ಕಾರಣವೂ ಆಗಲ್ಲ. ಅದಕ್ಕೆ ಏನಾಗುತ್ತೆ, ಡಯಾಲಿಸಿಸ್ ಏನಂತಂದರೆ ABO ಕಾಂಪ್ಯಾಟಬಲ್ ಅಂತ ಹೇಳ್ತೀವಿ ಮತ್ತು ABO ಇನ್ಕಾಂಪ್ಯಾಟಬಲ್ ಅಂತ ಹೇಳಿ ಎರಡೂ ನಮ್ಮ ಹಾಸ್ಪಿಟ್ಲಲ್ಲಿ ಮಾಡ್ತಾ ಇದ್ದೀವಿ. ಓ ಬ್ಲಡ್ ಗ್ರೂಪ್ ಅವರು ಯಾರಿಗೆ ಬೇಕಾದ್ರೂ